ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಹೇಳ್ಬಿಟ್ರೆ ಅದನ್ನು ನಮ್ಮ ಬಾಯಲ್ಲಿ ಬೇಡ. ಅವರ ಬಂಡವಾಳ ಮಂಗಳೂರಿನ ಚರ್ಚೆ ಮಾಡ್ತಾರೆ. ಹಿಡಿದ್ರೆ ಅವರು RSSನ ಪ್ರಮುಖ ಪ್ರಚಾರಕರುಗಳೇನಿದ್ದಾರೆ, ಆ ಪ್ರಮುಖ ಪ್ರಚಾರಕರ ಕುಟುಂಬಕ್ಕೆ ಏನೇನಾಯಿತು ಆ ಅಧ್ಯಕ್ಷರಿಂದ, ಅದೆಲ್ಲವನ್ನು ನಾನು ಹೇಳಕ್ಕೆ ಹೋದರೆ BJP ಬಂಡವಾಳ ನಗಪಾಟ್ಲಿ ದಯವಿಟ್ಟು ಕೆಣಕು ಬಡಿ ಅಂತಕ್ಕಂಥ ಹೇಳಿ ಬೈಗಮ್ಯನಂತ ಪದ ಬಳಸಿದ್ದಾರೆ ಸರ್. ದ್ವಿಪತ್ನಿತ್ವ, ನಾನು ಯಾವುದು ಕದ್ದು ಯಾವುದು ನಿಮ್ದೇನಿಲ್ಲ. ಸಾರ್ವಜನಿಕವಾಗಿ ವಿಧಾನಸಭೆಯ ಕಲಾಪದಲ್ಲೇ ಚರ್ಚೆ ಮಾಡಿರೋನು ನಾನು ಇವ್ರ ಥರ, ಅದಕ್ಕೆ ಹೇಳಿದ್ದು ನನ್ನ ಬಗ್ಗೆ ವೈಯಕ್ತಿಕ ನಾನು ಯತ್ನಾಳ್ಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಅದೇನಿದೆಯೋ ತೆರೆದಿಡಿ ಅಂತ ಹೇಳಿ HDK ಸವಾಲನ್ನ ಹಾಕಿದ್ದಾರೆ. HDK ರಹಸ್ಯ ನನಗೆ ಗೊತ್ತು ಅನ್ನೋದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೂ ಕೂಡ ಪ್ರತಿಕ್ರಿಯೆ ತಿರುಗೇಟನ್ನ ನೀಡಿದ್ದಾರೆ ಮಾಜಿ CM. ಅದೇನಿದೆ ಅದನ್ನ ತೆರೆದಿಡಿ ಅಂತ ನೇರ ಸವಾಲನ್ನ ಹಾಕಿದ್ದಾರೆ HD ಕುಮಾರಸ್ವಾಮಿ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ಗೆ. ನಾಟಕ ಕಂಪನಿ ನಿಮ್ಮಲ್ಲಿ ಏನೂ ಉಳಿದಿಲ್ಲ, ಏನೋ ಇಲ್ಲ. ಅದೇ ಒಂದು ನೀವು ಬರಬಾರ್ದ ಎಲ್ಲಿ ಬರ್ತೀರಿ ಗೊತ್ತಾತಲ್ಲ. ನಿಮ್ಗೆ ಆ ಟಿಪ್ಪು ಸುಲ್ತಾನ್ ಓಟ್ ಹಟ್ಟೆ ಉಳಿತಾವು, ಉಳಿಕಿದೆಲ್ಲ ನಮಗೆ ಬರ್ತಾವ. ಕುಮಾರಸ್ವಾಮಿ ಪುಣ್ಯ ಅವ ಹೇಳುವುದಿಲ್ಲ. ಈ ಸಲ ತೆರೆದ ಪುಸ್ತಕ. ನನ್ನ ರಾಜಕೀಯ ಜೀವನ ಇರ್ಬೋದು, ನನ್ನ ವೈಯಕ್ತಿಕವಾದ ಜೀವನ ಇರ್ಬೋದು, ತೆರೆದಿರ್ತಕ್ಕಂಥ ಪುಸ್ತಕ. ನಾನು ಇನ್ನೊಬ್ಬರ ಥರ ಕದ್ದು ವ್ಯವಹಾರಗಳನ್ನು ಮಾಡಿಲ್ಲ. ನೇರವಾಗಿ ಪ್ರತಿಯೊಂದು ಏನೇ ಮಾಡಿದ್ರು, ಕೆಲವು ಬಾರಿ ದಾರಿ ತಪ್ಪಿ ನಡೆದಿದ್ದರು, ತಿದ್ಕೊಳ್ತಕ್ಕಂಥದ್ರಲ್ಲಿ ನಾನು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೇನೆ. ನನ್ನಿಂದ ಯಾವುದೇ ರೀತಿ ಸಮಾಜಕ್ಕೆ ತಪ್ಪುಗಳಾಗಲಿ ದ್ರೋಹ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ. ಅದರಿಂದ ವೈಯಕ್ತಿಕವಾಗಿ ಚರ್ಚೆ ಮಾಡೋದಾದರೆ ಅದು ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ. ಎಚ್ಚರಿಕೆ ಇರಲಿ ಅಂತಕ್ಕಂಥ ಹೇಳಕ್ಕೆ ಬರ್ತೀನಿ. ಅದಕ್ಕೇ ನಾನು ಹೇಳ್ತಾ ಇರೋದು, ಒಬ್ಬೊಬ್ಬರದ್ದು ಒಂದೊಂದು ಇತಿಹಾಸ ಇದೆ ಅವ್ರದ್ದು. ಈ ಕೆಸರಾರು ಚಾಟ್ಗಳಿದೆಯಲ್ಲ, ಅದರ 10ರಷ್ಟು ಕೆಸರು ಹೆಚ್ಚಬಲ್ಲೆ ನಾನು. ಇವಾಗ ಪ್ರತಿಯೊಬ್ಬರದ್ದು ಇತಿಹಾಸನ. ಅದರಿಂದ ಇಲ್ಲಿ ನಿಲ್ಲಿಸಿ ಅಂತಕ್ಕಂಥ ಹೇಳಿ